ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಅಕ್ಟೋಬರ್ 9ನೇ ತಾರೀಕಿನ ನಂತರ ಬಹಳಷ್ಟು ಜಿಲ್ಲೆಗಳಲ್ಲಿ ಮಿಡ್ ಟರ್ಮ್ ಪರೀಕ್ಷೆ ಸೆಕೆಂಡ್ PUC ಮಕ್ಕಳಿಗೆ ಪ್ರಾರಂಭ ಆಗುತ್ತೆ. ಈ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಬಹುತೇಕ ಜಿಲ್ಲೆಗಳ ಸಿಲೆಬಸ್ ಪ್ಯಾಟರ್ನ್ನಲ್ಲಿ ಜಾಬ್ ಅಪ್ಲಿಕೇಶನ್ ಕೂಡ ಒಳಗೊಂಡಿರುತ್ತೆ. ನೀವು ಈ ಜಾಬ್ ಅಪ್ಲಿಕೇಶನ್ ಅನ್ನ ಹೇಗೆ ಬರಿಬೇಕು ಮತ್ತೆ ಅದರ ಫಾರ್ಮೆಟ್ ಹೇಗಿರುತ್ತೆ ಅನ್ನೋದನ್ನ ಪರಿಚಯ ಮಾಡಿಕೊಡುವಂತ ಒಂದು ಕೆಲಸನ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ಸೊ ಈ ಜಾಬ್ ಅಪ್ಲಿಕೇಶನ್ ಅಂತ ನಾವು ಏನು ಹೇಳ್ತೇವೆ, ಈ ಜಾಬ್ ಅಪ್ಲಿಕೇಶನ್ ಸಾಮಾನ್ಯ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅನ್ನೆಲ್ಲ ನೀವು ಗಮನಿಸಿದ್ರೆ ಈ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಮತ್ತೆ ಹಾಗೆ ಕಳೆದ ಪರೀಕ್ಷೆಯಲ್ಲಿ ಬಂದಂತ 3 ಕ್ವಶನ್ ಪೇಪರ್ಗಳಲ್ಲಿ ಹಾಗೆ ನಮ್ಮ KSEAB ಬೋರ್ಡ್ನವರು ರಿಲೀಸ್ ಮಾಡಿರುವಂತ 8 ಪ್ರಾಕ್ಟೀಸ್ ಪೇಪರ್ಗಳಲ್ಲಿ ಕ್ವಶನ್ ನಂಬರ್ 36 ಆಗಿ ಈ ಜಾಬ್ ಅಪ್ಲಿಕೇಶನ್ ಇನ ಕ್ವಶನ್ 5 ಮಾರ್ಕ್ಸ್ಗೆ ಬರುತ್ತೆ. ಸೊ ಇಟ್ ಈಸ್ ಯೂಶುವಲಿ ಫಾರ್ 5 ಮಾರ್ಕ್ಸ್. ಇದರ ಜೊತೆಗೆ ಒಂದು ಇಂಟರ್ನಲ್ ಚಾಯ್ಸ್ ಕೂಡ ಇರುತ್ತೆ. ಸ್ಪೀಚ್ ರೈಟಿಂಗ್ ಅನ್ನ ನೀವು ಬರಿಬಹುದು. ಈ ಸ್ಪೀಚ್ ರೈಟಿಂಗ್ ಅಂತ ಹೇಳಿದಾಗ ಇಟ್ಸ್ ಲೈಕ್ ಒಂದು ಭಾಷಣವನ್ನ ಬರೆಯುವಂತ ಕೆಲಸವನ್ನ ನೀವು ಮಾಡಬೇಕಾಗತ್ತೆ. ಬೇರೆ ಇನ್ನೊಂದು ಕ್ಲಾಸ್ ನಲ್ಲಿ ನಾನು ನಿಮಗೆ ಸ್ಪೀಚ್ ರೈಟಿಂಗ್ ಅನ್ನ ಹೇಗೆ ನೀವು ಬರಿಬಹುದು ಅನ್ನೋದನ್ನ ನಾನು ವಿವರಿಸಿ ಹೇಳ್ತೇನೆ. ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾನು ಮುಖ್ಯವಾಗಿ ಈ ಕ್ವಶನ್ ನಂಬರ್ 36 ಏನಿದೆ ನಮ್ಮ ಆನ್ಯುವಲ್ ಕ್ವಶನ್ ಪೇಪರ್ ನಲ್ಲಿ ಏನು 36 ಕ್ವಶನ್ ಆಗಿ ಬರುತ್ತೆ, ಜಾಬ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಆ ಜಾಬ್ ಅಪ್ಲಿಕೇಶನ್ ಅನ್ನ ನೀವು ಹೇಗೆ ಬರಿಬಹುದು ಮತ್ತೆ ಪರೀಕ್ಷೆನಲ್ಲಿ 5ಕ್ಕೆ 5 ಅಂಕವನ್ನ ನೀವು ಹೇಗೆ ತಗೊಳ್ಬಹುದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ, ವಿವರಿಸ್ತೇನೆ. ಈ ಜಾಬ್ ಅಪ್ಲಿಕೇಶನ್ ಏನಿದೆ ಇದು ಒಬ್ಬ ಎಂಪ್ಲಾಯರ್ಗೆ ಅಂದ್ರೆ ಕೆಲಸ ಕೊಡುವಂತಹ ವ್ಯಕ್ತಿಗೆ ಎಂಪ್ಲಾಯಿ ಒಂದು ಕೆಲಸ ಬೇಕು ಅಂತ ಹೇಳಿ ಬರೆಯುವಂತ ಒಂದು ಪತ್ರ ಆಗಿರುತ್ತೆ. ಸೊ ಈ ನಮ್ಮ ಕ್ವಶನ್ ಪೇಪರ್ನ ಪ್ಯಾಟರ್ನ್ ನಲ್ಲಿ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಎಂಪ್ಲಾಯರ್ ಕೆಲಸ ಕೊಡುವಂತ ವ್ಯಕ್ತಿ ನನಗೆ ಇಂತಹ ಅರ್ಹತೆಯುಳ್ಳ ಈ ರೀತಿಯ ಕ್ವಾಲಿಫಿಕೇಶನ್ ಉಳ್ಳಂತ ಒಬ್ಬ ಅಭ್ಯರ್ಥಿ ಬೇಕಾಗಿದ್ದಾರೆ ಅಂತ ಹೇಳಿ ಅವರು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾರೆ. ಈ ಅಡ್ವರ್ಟೈಸ್ಮೆಂಟ್ಗೆ ಪ್ರತಿಕ್ರಿಯೆಯಾಗಿ ನಾವು ಒಂದು ಅಪ್ಲಿಕೇಶನ್ ಅನ್ನ ಬರಿಬೇಕು. ಈ ಅಪ್ಲಿಕೇಶನ್ ಅನ್ನ ನಾವು ಬರೆಯುವ ಹಂತದಲ್ಲಿ 2 ಹಂತ ಇರುತ್ತೆ. ಒಂದು ಕವರ್ ಲೆಟರ್ ಅಥವಾ ಅದನ್ನ ಕವರಿಂಗ್ ಲೆಟರ್ ಅಂತ ಕೂಡ ನಾವು ಹೇಳ್ತೇವೆ. ಹಾಗೆ ಒಂದು ರೆಸ್ಯೂಮ್ ಇರುತ್ತೆ ಅಥವಾ ರೆಸ್ಯೂಮೆ ಅಂತಾನು ಕೂಡ ಅದನ್ನ ಪ್ರನೌನ್ಸ್ ಮಾಡ್ತೀವಿ. ಸೊ ಈ ಜಾಬ್ ಅಪ್ಲಿಕೇಶನ್ ಮೀನ್ಸ್ ವಾಟ್ ಈಸ್ ಅ ಜಾಬ್ ಅಪ್ಲಿಕೇಶನ್? ನಮ್ಮ ಸೆಕೆಂಡ್ PUC ಇಂಗ್ಲಿಷ್ ನ ಪರೀಕ್ಷೆ ದೃಷ್ಟಿಯಿಂದ ಮತ್ತೆ ನಮ್ಮ ವರ್ಕ್ ಬುಕ್ ನ ದೃಷ್ಟಿಯಿಂದ ಅಂತ ಹೇಳಿದ್ರೆ, ಇಟ್ ಈಸ್ ಅ ಲೆಟರ್ ರಿಟನ್ ಇನ್ ರೆಸ್ಪಾನ್ಸ್ ಟು an advertisement given by some institution or some company seeking a specific candidate with a specific qualification. So ಈ ಜಾಬ್ ಅಪ್ಲಿಕೇಶನ್ ನಲ್ಲಿ 2 ಹಂತ ಇರುತ್ತೆ. ಒಂದು ಕವರ್ ಲೆಟರ್, ಮತ್ತೊಂದು ರೆಸ್ಯೂಮ್. ಸೊ ಈ ರೆಸ್ಯೂಮ್ ಮತ್ತೆ ಕವರ್ ಲೆಟರ್ ಅನ್ನ ನಾವು ಹೇಗೆ ಬರಿಬೇಕು ಅನ್ನೋದನ್ನ ನೋಡಕ್ ಮೊದಲು ಕೆಲವು ಅಂಶಗಳನ್ನ ನಾವಿಲ್ಲಿ ಪರಿಗಣಿಸ್ಕೊಳ್ಬೇಕಾಗತ್ತೆ. ಒಂದು, ಇದೊಂದು ಔಪಚಾರಿಕ ಪತ್ರ. ಇಟ್ ಈಸ್ ಅನ್ ಅಫಿಷಿಯಲ್ ಲೆಟರ್, ಅ ಫಾರ್ಮಲ್ ಲೆಟರ್. ಸೊ ನಿಮ್ಗೆ ಇನ್ಫಾರ್ಮಲ್ ಲೆಟರ್, ಅನೌಪಚಾರಿಕ ಪತ್ರ ಲೇಖನ ಬರೆಯೋದನ್ನ ನೀವು ಕನ್ನಡದಲ್ಲಿ ಕಲ್ತಿರ್ತೀರಿ. ಆದ್ರೆ ಇಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಅ ಫಾರ್ಮಲ್ ಲೆಟರ್, ಅನ್ ಅಫಿಷಿಯಲ್ ಲೆಟರ್. ಮತ್ತೆ ಈ ಪತ್ರದಲ್ಲಿ ನಮ್ಮ ಉದ್ದೇಶ, ನಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಅನ್ನ ಕೊಡುವಂಥದ್ದು, ಹಾಗೆ ಕೆಲವು
ಅವಶ್ಯಕವಾದಂತ ವೈಯಕ್ತಿಕ ಮಾಹಿತಿಯನ್ನ ಕೊಡುವಂಥದ್ದು. ದಿಸ್ ಇಸ್ ನಾಟ್ ಎ ಬಯೋಡೇಟಾ ಅಂತ ಹೇಳಿ ನೀವು ಇಲ್ಲಿ ಆಲೋಚಿಸಬಾರ್ದು. ಇದನ್ನ ರೆಸ್ಯೂಮ್ ಅಂತ ಹೇಳಬೇಕು. ಹಾಗೆ ಇನ್ನೊಂದು ಪದ ಕರಿಕ್ಯುಲಮ್ ವೈಟೆ ಅಥವಾ CV ಅಂತ ಕೂಡ ಹೇಳ್ತಾರೆ. ಅದು ಈ ಹಂತದಲ್ಲಿ CV ಅಥವಾ ಕರಿಕ್ಯುಲಮ್ ವೈಟೆ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೊಳ್ದೆ ವಿಲ್ ಜಸ್ಟ್ ಫೋಕಸ್ ಆನ್ ರೆಸ್ಯೂಮ್, ಕವರ್ ಲೆಟರ್ ಅಂಡ್ ಆಲ್ಸೋ ರೆಸ್ಯೂಮ್. ಸೊ ಈ ಕವರ್ ಲೆಟರ್ ಮತ್ತೆ ರೆಸ್ಯೂಮ್ ಏನ್ ಕೆಲಸ ಮಾಡುತ್ತವೆ ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ. ನಮಗೆ ಕೆಲಸ ಬೇಕಾಗಿದೆ, ಇಂಥ ಅರ್ಹತೆ ಇರುವಂತಹ ಒಬ್ಬ ಕೆಲಸಗಾರ್ತಿ ನಮಗೆ ಬೇಕು ಅಂತ ಹೇಳಿ ಒಂದು ಸಂಸ್ಥೆ ಹೇಳಿರುತ್ತೆ. ನಮ್ಮ ಹತ್ರ ಅವರು ಕೇಳ್ತಾ ಇರುವಂತಹ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ನಾನು ನಿಮಗೆ ಸೂಕ್ತವಾದ ಅಭ್ಯರ್ಥಿ ಅಂತ ಹೇಳಿ ಆ ಉದ್ಯೋಗ ಕೊಡುವ ವ್ಯಕ್ತಿಗೆ ಮನವರಿಕೆ ಮಾಡಿಕೊಡ್ಬೇಕು. ಸೊ ಹಾಗಾಗಿ ಈ ಅಪ್ಲಿಕೇಶನ್ ಏನಿರುತ್ತೆ, ರೆಸ್ಯೂಮ್ ಏನಿರುತ್ತೆ, ಕವರ್ ಲೆಟರ್ ಏನಿರುತ್ತೆ, ಅದು ನಮ್ಮನ್ನ ರೆಪ್ರೆಸೆಂಟ್ ಮಾಡುತ್ತೆ, ರೈಟರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಒಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ. ಸೊ ನಂತರ ಒಂದು ಕಲ್ತ್ಕೊಳ್ಳೋ ದೃಷ್ಟಿಯಿಂದ, ಕಲಿಕೆ ದೃಷ್ಟಿಯಿಂದ ಒಂದು ಸ್ಯಾಂಪಲ್ ಕ್ವಶನ್ ಪೇಪರ್ ಅನ್ನ, ಒಂದು ಸ್ಯಾಂಪಲ್ ಕ್ವಶನ್ ಅನ್ನ ಪರಿಗಣಿಸೋಣ. ಸೊ ಸಾಮಾನ್ಯ ಇದು 36ನೇ ಪ್ರಶ್ನೆಯಾಗಿ ನಿಮ್ಮ ಕ್ವಶನ್ ಪೇಪರ್ ನಲ್ಲಿ ಇರುತ್ತೆ. ಮಿಡ್ ಟರ್ಮ್ ನಲ್ಲಿ ಇದರ ಸಂಖ್ಯೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಯಾಕಂದ್ರೆ ಮಿಡ್ ಟರ್ಮ್ ಅಲ್ಲಿ ನಾವು ಕವರ್ ಮಾಡ್ತಾ ಇರೋದು ಬರೀ ಮೊದಲ 8 ಪಾಠಗಳು, ಮತ್ತೆ ಕೆಲವು ಜಿಲ್ಲೆಗಳಲ್ಲಿ 9 ಪಾಠ ಇರ್ಬೋದು ಟೆಕ್ಸ್ಟ್ ಬುಕ್ ಇಂದ. ವರ್ಕ್ ಬುಕ್ ಇಂದ ಕೆಲವು ಭಾಗಗಳನ್ನು ಮಾತ್ರ ಮಿಡ್ ಟರ್ಮ್ ಅಲ್ಲಿ ತಗೊಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಪ್ರಶ್ನೆಯ ಸಂಖ್ಯೆ ಮಿಡ್ ಟರ್ಮ್ ನಲ್ಲಿ ಆಚೆ ಈಚೆ ಆಗಬಹುದು. ಆದ್ರೆ ಕಳೆದ ಮಾರ್ಚ್ ತಿಂಗಳಲ್ಲಿ ನಂತರದ ನಡೆದಂತ 2 ಪರೀಕ್ಷೆಗಳಲ್ಲಿ ಬಂದಂತ ಕ್ವಶನ್ ಪೇಪರ್ ನಲ್ಲಿ ಈ ಒಂದು ಕ್ವಶನ್ ಜಾಬ್ ಅಪ್ಲಿಕೇಶನ್ ಕ್ವಶನ್ ನಂಬರ್ 36A ಆಗಿ ಬಂದಿತ್ತು. 36B ಸ್ಪೀಚ್ ರೈಟಿಂಗ್ ಆಗಿರುತ್ತೆ. ಅದನ್ನ ಇನ್ನೊಂದು ತರಗತಿಯಲ್ಲಿ ನಾನು ನಿಮಗೆ ವಿವರಿಸ್ತೇನೆ. ಸೊ ಈಗ ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆ ಹೇಗಿದೆ ಅಂದ್ರೆ, write a letter of application in response to the following advertisement that appeared in the Times of India 3rd March 2025. ಸಾಮಾನ್ಯ ಈ ಅಡ್ವರ್ಟೈಸ್ಮೆಂಟ್ ಅನ್ನ ಒಂದು ಬಾಕ್ಸಿನ ಒಳಗಡೆ ಕೊಡ್ತಾರೆ. ವಾಂಟೆಡ್ ಇಂಗ್ಲಿಷ್ ಲೆಕ್ಚರರ್. ಸೊ ಯಾರು ಬೇಕಾಗಿದ್ದಾರೆ? ಇಂಗ್ಲಿಷ್ ಲೆಕ್ಚರರ್. ಅದರ ಕೆಳಗೆ ಕ್ವಾಲಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ, MA B.Ed. So English lecturer qualification is MA and B.Ed. Basic computer knowledge essential. MA B.Ed ನ ಜೊತೆಗೆ ಇನ್ನೊಂದು ಏನು ಅರ್ಹತೆಯನ್ನ ಕೇಳಿದ್ದಾರೆ, ನಿಮಗೆ ಕಂಪ್ಯೂಟರ್ನ ಬಳಸೋದಿಕ್ಕೆ ಜ್ಞಾನ ನಿಮ್ಮಲ್ಲಿ ಇರಬೇಕು ಅನ್ನುವಂಥ ಒಂದು ಅಂಶವನ್ನು ಕೂಡ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪ್ಲೈ ವಿತಿನ್ 10 days. 10 ದಿನದ ಒಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಯಾರಿಗೆ? ದ ಪ್ರಿನ್ಸಿಪಾಲ್, SSV ಕಾಲೇಜ್, ಮಲ್ಲೇಶ್ವರಂ, 16th ಕ್ರಾಸ್, ಬ್ಯಾಂಗ್ಳೂರ್ 560003 ಅಂತ ಹೇಳಿ ವಿಳಾಸನ ಕೊಟ್ಟಿದ್ದಾರೆ. ಈ ಬಾಕ್ಸಿನ ಕೆಳಗೆ ಒಂದು ಬ್ರಾಕೆಟ್ ನಲ್ಲಿ ಒಂದು ಮಾಹಿತಿ ಇದೆ. ರೈಟ್ XXXX 4 ಬಾರಿ ಫಾರ್ ಯುವರ್ ನೇಮ್ ಅಂಡ್ YYYY 4 ಬಾರಿ ಫಾರ್ ಯುವರ್ ಅಡ್ರೆಸ್. ಸೊ ಈ ಒಂದು ಪ್ರಶ್ನೆಯನ್ನ ನೀವು ಗಮನಿಸಿದಾಗ ಈ ಉತ್ತರವನ್ನ ಬರೆಯೋ ದೃಷ್ಟಿಯಿಂದ ಏನನ್ನ ನೀವು ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ದ ನೇಮ್ ಆಫ್ ದ ನ್ಯೂಸ್ ಪೇಪರ್. ಇಲ್ಲಿ ದ ಟೈಮ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಕ್ವಶನ್ ಅಲ್ಲಿ ಹೇಳಿದ್ದಾರೆ. ದೆನ್ ಡೇಟ್ ಆಫ್ ಅಡ್ವರ್ಟೈಸ್ಮೆಂಟ್, ಆ ಜಾಹೀರಾತು ಬಂದ ದಿನಾಂಕ ಯಾವುದು ಅನ್ನೋದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಸೊ 3 ಮಾರ್ಚ್ ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ನೇಮ್ ಆಫ್ ದ ಪೋಸ್ಟ್ ಇಂಗ್ಲಿಷ್ ಲೆಕ್ಚರರ್ ಅಂತ ಹೇಳಿ ಅಲ್ಲಿ ಇತ್ತು. ವಾಂಟೆಡ್ ನ ಕೆಳಗಡೆ ವಾಂಟೆಡ್ ಇಂಗ್ಲಿಷ್ ಲೆಕ್ಚರರ್. ದೆನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಮೆನ್ಷನ್ಡ್, ಅಲ್ಲಿ ಮೆನ್ಷನ್ ಮಾಡಿದಂತ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರುತ್ತೆ ಅದನ್ನು ಕೂಡ ನೆನಪಲ್ಲಿಟ್ಕೊಳ್ಬೇಕು. ದೆನ್ ಅಡ್ರೆಸ್ ಆಫ್ ದಿ ರಿಸಿಪಿಯಂಟ್, ಯಾರಿಗೆ ನಾವು ಆ ಅರ್ಜಿಯನ್ನ ಕಳಿಸ್ಬೇಕು, ಯಾರ ಹೆಸರಿಗೆ ಕಳಿಸ್ಬೇಕು ಅನ್ನುವಂತ
ಅಡ್ರೆಸ್ ಇರುತ್ತೆ. ಸೊ ಒಟ್ಟು 5 ಅಂಶಗಳನ್ನ ನೀವು ಇಲ್ಲಿ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಒಂದು, ನೇಮ್ ಆಫ್ ದ ನ್ಯೂಸ್ ಪೇಪರ್. 2, ಡೇಟ್ ಆಫ್ ದಿ ಅಡ್ವರ್ಟೈಸ್ಮೆಂಟ್. ನೇಮ್ ಆಫ್ ದ ಪೋಸ್ಟ್. 3ನೇದು, ಎಜುಕೇಶನ್ ಕ್ವಾಲಿಫಿಕೇಶನ್. ನಂತರ ಅಡ್ರೆಸ್ ಆಫ್ ದಿ ರೆಸಿಪಿಯೆಂಟ್, ಯಾರಿಗೆ ನಾವು ಪತ್ರವನ್ನ ಬರಿಬೇಕು ಅದನ್ನು ಕೂಡ ನೀವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಒಟ್ಟು 5 ಪಾಯಿಂಟ್ಸ್ ಅನ್ನ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ನಂತರ ಇಷ್ಟು ಪಾಯಿಂಟ್ಗಳನ್ನ ನೀವು ಅಬ್ಸರ್ವ್ ಮಾಡಿದ ಮೇಲೆ ನೀವು ಮತ್ತೆ ಬರೆಯೋದಕ್ಕೆ ಶುರು ಮಾಡಕ್ಕೆ ಮೊದಲು ಮತ್ತೆ ನೀವು ಒಂದೆರಡು ಅಂಶಗಳನ್ನ ಯೋಚನೆ ಮಾಡಬೇಕಾಗತ್ತೆ. ಒಂದು, ಈ ಲೆಟರ್ ರೈಟಿಂಗ್ ಬರಿಬೇಕಾದ್ರೆ 2 ಭಾಗ ಇರುತ್ತೆ. ಒಂದು ಕವರ್ ಲೆಟರ್, ಅದಕ್ಕೆ ಕವರಿಂಗ್ ಲೆಟರ್ ಅಂತ ಕೂಡ ಹೇಳ್ತೇವೆ. ಇನ್ನೊಂದು ರೆಸ್ಯೂಮ್. ಆಕ್ಚುಲಿ ನಾವಿಲ್ಲಿ ರೆಸ್ಯೂಮ್ ಅನ್ನ ಕಳಿಸ್ಬೇಕು. ರೆಸ್ಯೂಮ್ ಅನ್ನ ಕಳಿಸ್ಬೇಕಾದ್ರೆ ಆ ರೆಸ್ಯೂಮ್ ಅನ್ನ ಸ್ವೀಕರಿಸೋರಿಗೆ ಒಂದು ಔಪಚಾರಿಕವಾದಂತ ಒಂದು ಪತ್ರವನ್ನ ಬರಿಬೇಕು. ಈಗ ಯಾರನ್ನಾದ್ರೂ ನಾವು ಭೇಟಿಯಾದಾಗ ಮೊದಲು ನಮಸ್ಕಾರ ಅಂತ ಹೇಳ್ತೇವೆ, ವಿಶ್ ಮಾಡ್ತೇವೆ ಅಥವಾ ಗ್ರೀಟ್ ಮಾಡ್ತೇವೆ. ಹಾಗೆ ನಮ್ಮ ರೆಸ್ಯೂಮ್ ಅನ್ನ ಕೊಡುವುದರ ಜೊತೆಗೆ ಆ ವ್ಯಕ್ತಿಯಾಗೆ ನಾವು ಒಂದು ವಿಶ್ ಮಾಡುವ, ಗ್ರೀಟ್ ಮಾಡುವ ವ್ಯವಸ್ಥೆನೆ ಕವರ್ ಲೆಟರ್ ಆಗಿರುತ್ತೆ. ಸೊ ನಂತರ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಬೇಕು, ನಾಟ್ ಓನ್ಲಿ ಫಾರ್ ದಿಸ್ ಕ್ವಶನ್, ಫಾರ್ ಯುವರ್ ಎಕ್ಸಾಮ್, ಫೈನಲ್ ಎಕ್ಸಾಮ್ ನಲ್ಲಿ ಸೆಕೆಂಡ್ ಇಯರ್ನವರು ಪರ್ಟಿಕ್ಯುಲರ್ ಆಗಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಯಾವುದೇ ಸಬ್ಜೆಕ್ಟ್ ಆಗ್ಬೋದು, ಅದು ಕನ್ನಡ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಹಿಂದಿ ಆಗ್ಲಿ, ಉರ್ದು ಆಗ್ಲಿ, ಅಥವಾ ನಿಮ್ಮ ಕೋರ್ ಸಬ್ಜೆಕ್ಟ್ಸ್ ಆಗ್ಲಿ, ಇನ್ ಎನಿ ಆನ್ಸರ್ ಪೇಪರ್ ನೆವರ್ ರೈಟ್ ಯುವರ್ ನೇಮ್ ಅಥವಾ ನಿಮ್ಮ ಕಾಲೇಜಿನ ಹೆಸರು ಅಥವಾ ನೀವು ಇರುವ ಊರಿನ ಹೆಸರನ್ನ ಎಲ್ಲೂ ಬರಿಬಾರ್ದು. ಒಂದು ವೇಳೆ ನೀವು ಆನ್ಸರ್ ಪೇಪರ್ನಲ್ಲಿ ನಿಮ್ಮ ಹೆಸರು, ಕಾಲೇಜಿನ ಹೆಸರು, ಊರಿನ ಹೆಸರು ಬರೆದ್ರೆ ಅದು ಮಾಲ್ ಪ್ರಾಕ್ಟೀಸ್ ಆಗತ್ತೆ, ತಪ್ಪು ವರ್ತನೆ ಆಗತ್ತೆ. ಅದಕ್ಕೆ ನಿಮಗೆ ಶಿಕ್ಷೆಯನ್ನ ಕೊಡಬಹುದು. 1 ಅಥವಾ 2, ಕೆಲವು ಸರಿ 3 ವರ್ಷಗಳ ಕಾಲ ನಿಮ್ಮನ್ನ ಪರೀಕ್ಷೆ ಬರೆಯದೆ ಇರೋ ಹಾಗೆ ನಿಮ್ಮನ್ನ ಡಿಬಾರ್ ಕೂಡ ಮಾಡಬಹುದು. ಸೊ ಹಾಗಾಗಿ ಎಲ್ಲೂ ಕೂಡ ವೈಯಕ್ತಿಕವಾಗಿ ನಿಮ್ಮ ಹೆಸರನ್ನ, ನಿಮ್ಮ ಕಾಲೇಜಿನ ಹೆಸರನ್ನ, ನಿಮ್ಮ ಊರಿನ ಹೆಸರನ್ನ ಹೇಳ್ಬಾರ್ದು. ಹಾಗಾಗಿ ಈ ಪ್ರಶ್ನೆನಲ್ಲಿ ಯಾವಾಗ್ಲೂ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿರ್ತಾರೆ. XXX ಅಂತ ಹೇಳಿ 4 ಬಾರಿ ನಿಮ್ಮ ಹೆಸರಿಗೆ, ನಿಮ್ಮ ಹೆಸರಾಗಿ ಬರೆಸ್ಕೊಳ್ಳಿ. ಮತ್ತೆ YYY, ಕ್ಯಾಪಿಟಲ್ ಲೆಟರ್ Y ಅನ್ನ ನಿಮ್ಮ ವಿಳಾಸ ಆಗಿ ಬಳಸ್ಕೊಳ್ಳಿ ಅಂತ ಹೇಳಿ ಪ್ರಶ್ನೆ ಪತ್ರಿಕೆನಲ್ಲೇನೆ ನಿಮಗೆ ಸೂಚನೆಯನ್ನ ಕೊಟ್ಟಿರ್ತಾರೆ, ಇನ್ಸ್ಟ್ರಕ್ಷನ್ ಇರುತ್ತೆ. ಮತ್ತೆ ಇನ್ನೊಂದೇನ್ ನೆನ್ಪಿಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ನೀವು ಕವರ್ ಲೆಟರ್ ಅನ್ನು ಬರಿಬೇಕು, ರೆಸ್ಯೂಮ್ ಅನ್ನು ಬರಿಬೇಕು. ಇವೆರಡನ್ನು ಪ್ರತ್ಯೇಕವಾಗಿ ಬರಿಬೇಕು. ಕವರ್ ಲೆಟರ್ ಬರೆದು ರೆಸ್ಯೂಮ್ ಬರೀಲಿಲ್ಲ ಅಂತ ಹೇಳಿದ್ರೆ ಮಾರ್ಕ್ಸ್ ಇರೋದಿಲ್ಲ. ಒಂದ್ ವೇಳೆ ರೆಸ್ಯೂಮ್ ಇದ್ದು ಕವರ್ ಲೆಟರ್ ಇಲ್ಲ ಅಂತ ಹೇಳಿದ್ರು ಕೂಡ ಮಾರ್ಕ್ಸ್ ಇರೋದಿಲ್ಲ. ಹಾಗಾಗಿ ನೀವು ಈ 36ನೇ ಪ್ರಶ್ನೆ ಜಾಬ್ ಅಪ್ಲಿಕೇಶನ್ ಅನ್ನ ನೀವು ಬರಿಬೇಕಾದ್ರೆ ಯು ಶುಡ್ ರಿಮೆಂಬರ್ ಇಟ್ ಹ್ಯಾಸ್ 2 ಕಾಂಪೊನೆಂಟ್ಸ್. ವಾಟ್ ಆರ್ ದೋಸ್ 2 ಕಾಂಪೊನೆಂಟ್ಸ್? ಕವರ್ ಲೆಟರ್ ಅಂಡ್ ರೆಸ್ಯೂಮ್. ದಟ್ ಯು ಶುಡ್ ನೆವರ್ ಫರ್ಗೆಟ್. ಇದನ್ನ ಯಾವತ್ತೂ ನೀವು ಮರಿಬಾರ್ದು. ಈಗ ನಾನು ನಿಮಗೆ ಒಂದು ಕವರ್ ಲೆಟರ್ನ ಒಂದು ನಮೂನೆಯನ್ನ, ಒಂದು ಫಾರ್ಮೆಟ್ ಅನ್ನ ನಿಮಗೆ ತೋರಿಸ್ತೇನೆ. ಈ ಕವರ್ ಲೆಟರ್ನಲ್ಲಿ ನೀವು ಒಂದು ವಿಷಯ ಗಮನಿಸಬೇಕು. ನೀವು ಕನ್ನಡದಲ್ಲಿ ಅಭ್ಯಾಸ ಮಾಡಿದಂಥ ಪತ್ರ ಲೇಖನಕ್ಕಿಂತ ಡಿಫರೆಂಟ್ ಆದಂಥ ಒಂದು ವಿನ್ಯಾಸವನ್ನ ಇದು ಹೊಂದಿರುತ್ತೆ. ನೀವು ಗಮನಿಸಿದ್ರೆ ಸೂಕ್ಷ್ಮವಾಗಿ ನಿಮ್ಮ ವರ್ಕ್ ಬುಕ್ ಅಲ್ಲೂ ಕೂಡ ಈ ನಮೂನೆಯನ್ನ ಕೊಟ್ಟಿದ್ದಾರೆ. ಆ ವರ್ಕ್ ಬುಕ್ ಅಲ್ಲೂ ಕೂಡ ಈ ನಮೂನೆಯನ್ನ ನೀವು ನೋಡಬಹುದು. ಎಲ್ಲವೂ ಕೂಡ ಎಡಭಾಗಕ್ಕೆ ಅಲೈನ್ ಆಗಿರುತ್ತೆ. ಎಡಭಾಗಕ್ಕೆ ಸಮಾನಾಂತರವಾಗಿ ಒಂದು ಗೆರೆ ಎಳೆದ ಹಾಗೆ ಎಲ್ಲವನ್ನು ನಾವು ಬರೆದಿರ್ತೇವೆ. ಈಗ ಕನ್ನಡದಲ್ಲಿ ನಾವು ಬರೆಯುವಂತ ಔಪಚಾರಿಕ ಪತ್ರದಲ್ಲಿ ವಿಷಯ ಮತ್ತು ಉಲ್ಲೇಖವನ್ನ ಮಧ್ಯಭಾಗಕ್ಕೆ ತಗೊಳ್ತೇವೆ, ಸಹಿಯನ್ನ ಬಲಭಾಗದ ಅಂಚಿಗೆ ತಗೊಳ್ತೇವೆ. ಇದು ನಾವು ಕನ್ನಡದಲ್ಲಿ ಏನು ಔಪಚಾರಿಕ ಅಥವಾ ಅಫಿಷಿಯಲ್ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೇವೆ, ಪತ್ರ ಲೇಖನವನ್ನು ಬರೀತೇವೆ, ಅದರಲ್ಲಿ ನಾವು ಅನುಸರಿಸುವಂತಹ ಒಂದು ವಿಧಾನ. ಬಲಭಾಗದಲ್ಲಿ ಡೇಟ್ ಅನ್ನ ಹಾಕಿರ್ತೀವಿ, ಮೇಲ್ಭಾಗದಲ್ಲಿ, ಕೆಳಭಾಗದಲ್ಲಿ ಪತ್ರ ಬರೆಯುತ್ತಿರುವ ವ್ಯಕ್ತಿಯ ಸಹಿ ಬಲಭಾಗದ ಅಂಚಿನಲ್ಲಿ ತಮ್ಮ ವಿಶ್ವಾಸಿ, ತಮ್ಮ ವಿಧೇಯ ಅಂತ ಹೇಳಿ ಬರೆಯಲ್ಪಡ್ತದೆ. ಆದ್ರೆ ಇಲ್ಲಿ ನೀವು ವರ್ಕ್ ಬುಕ್ ಅಲ್ಲೂ ಸಹ ಗಮನಿಸಿ, ಮತ್ತೆ ಇಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರುವಂತ
ಏನು ಫಾರ್ಮೆಟ್ ಏನಿದೆ, ಈ ಫಾರ್ಮೆಟ್ ಅನ್ನು ನೀವು ಗಮನಿಸಿದ್ರೆ ಇಲ್ಲಿ ಎಲ್ಲವೂ ಎಡಭಾಗಕ್ಕೆ ಒಂದೇ ಲೈನಿಗೆ ಬಂದು ನಿಂತಿರುತ್ತೆ, ಅಲೈನ್ ಆಗಿರುತ್ತೆ. ಸೊ ಟು ಅಂತಾಗ್ಲಿ ಫ್ರಮ್ ಅಂತಾಗ್ಲಿ ಯಾವುದನ್ನು ನಾವಿಲ್ಲಿ ಬರಿಬೇಕಾದಂತ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಮೊದಲೇನ್ ಮಾಡ್ತೇವೆ, ಎಕ್ಸ್ 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 ವೈ ವೈ ಅಂತ ಹೇಳಿ ಮೆನ್ಷನ್ ಮಾಡ್ತೇವೆ. ಅದಾದ ನಂತರ ಒಂದು ಅಥವಾ ಎರಡು ಸಾಲನ್ನ ಬಿಟ್ಟು ಡೇಟ್ ಅನ್ನ ಹಾಕ್ತೇವೆ. ಸಾಮಾನ್ಯ ನೀವು ಪರೀಕ್ಷೆ ಬರೆಯುವ ದಿನಾಂಕವನ್ನ ಹಾಕಿದ್ರೆ ಸಾಕಾಗತ್ತೆ. ಇಲ್ಲಿ 3ನೇ ತಾರೀಕು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ರು, 10 ದಿನದ ಒಳಗಾಗಿ ನೀವು ಪತ್ರವನ್ನ ಬರೀಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು 13 ಮಾರ್ಚ್ 2025 ಡೇಟ್ ಆಗಿ ಆಯ್ಕೆ ಮಾಡ್ಕೊಂಡು ಬರ್ತಿದ್ದೇನೆ. ನಂತರ ಒಂದು ಅಥವಾ ಎರಡು ಸಾಲಿನ ಜಾಗ ಬಿಟ್ಟು ಯಾರಿಗೆ ಪತ್ರವನ್ನ ಬರಿಬೇಕು ಅದನ್ನ ಕ್ವಶನ್ ನಲ್ಲಿ ನೀವು ಗಮನಿಸಿದಿರಿ. ದ ಪ್ರಿನ್ಸಿಪಾಲ್, SSV ಕಾಲೇಜ್, ಮಲ್ಲೇಶ್ವರಂ 16th ಕ್ರಾಸ್, ಬೆಂಗಳೂರು 560003. ಇದಾದ ಮೇಲೆ ಒಂದು ಅಥವಾ ಎರಡು ಸಾಲಿನ ಜಾಗವನ್ನು ಬಿಟ್ಟು ರೆಸ್ಪೆಕ್ಟೆಡ್ ಸರ್, ಮ್ಯಾಡಮ್ ಅಂತ ಹೇಳಿ ನೀವು ಬರಿಬೇಕು. ಯಾಕಂದ್ರೆ ಪ್ರಿನ್ಸಿಪಾಲ್ ಅಂತ ಗೊತ್ತು ನಮಗೆ, ಆದ್ರೆ ಅವರು ಮಹಿಳೆಯೋ ಪುರುಷರೋ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ರೆಸ್ಪೆಕ್ಟೆಡ್ ಸರ್ ಒಂದು ಅಡ್ಡಗೆರೆ ಸ್ಲ್ಯಾಶ್ ಮ್ಯಾಡಮ್ ಅಂತ ಬರೆಯೋದು ಸರಿಯಾದಂತ ವಿಧಾನ ಆಗತ್ತೆ. ನಂತರ ಒಂದು ಅಥವಾ ಎರಡು ಸಾಲನ್ನ ಬಿಟ್ಟು ಸಬ್ಜೆಕ್ಟ್ ನ ನೀವು ಬರೀಬೇಕು. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ನೀವು ಲೆಟರ್ ಫಾರ್ಮೆಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದು ಒಂದು ರೀತಿಯ ಫಿಲ್ ಇನ್ ದ ಬ್ಲಾಂಕ್ಸ್ ತರನು ಕೂಡ ನಾವು ಅಭ್ಯಾಸ ಮಾಡ್ಕೊಳ್ಬಹುದು. ಮೇಲ್ಗಡೆ ವಿಳಾಸ XXXXYYY ಹಾಗೆ ಇರುತ್ತೆ, ನಂತರ ಡೇಟ್ ಬರುತ್ತೆ, ನಂತರ ಯಾರಿಗೆ ಪತ್ರವನ್ನ ಕಳಿಸ್ಬೇಕು ಅವರ ವಿಳಾಸವನ್ನ ಬರೀತೇವೆ. ಅದಾದ ಮೇಲೆ ರೆಸ್ಪೆಕ್ಟೆಡ್ ಸರ್, ಮೇಡಮ್ ಇದು ಕೂಡ ಫಿಕ್ಸ್ಡ್. ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್, ಅಲ್ಲಿ ತನಕನೂ ಒಂದೇ ರೀತಿಯ ಸಾಲದಾಗಿರುತ್ತೆ. ಯಾವುದನ್ನ ಕೇಳಿರ್ತಾರೆ ಅದನ್ನ ಅಲ್ಲಿ ಬರೆದ್ರೆ ಸಾಕಾಗತ್ತೆ. ಇಲ್ಲಿ ಅವ್ರು ಕೇಳಿರುವಂಥದ್ದು ಇಂಗ್ಲಿಷ್ ಲೆಕ್ಚರರ್, ಹಾಗಾಗಿ ಇಂಗ್ಲಿಷ್ ಲೆಕ್ಚರರ್ ಬರೆಯೋಣ. ರೆಫರೆನ್ಸ್, ನಾವ್ ಈ ಪತ್ರನ ಯಾವ ಕಾರಣಕ್ಕೆ ಬರೀತಾ ಇದ್ದೀವಿ? ಸುಮ್ಮನೆ ಬರೀತಾ ಇಲ್ಲ ನಾವು. ನೀವು ಕೇಳಿದ್ರಿ, ಇಂಥ ದಿನ ಇಂಥ ಪತ್ರಿಕೆಯಲ್ಲಿ ನೀವು ಕೇಳಿದ್ರಿ, ಹಾಗಾಗಿ ನಾವು ಇದನ್ನ ಬರೀತಾ ಇದ್ದೇವೆ ಅಂತ ಹೇಳಿ ಅವ್ರಿಗೆ ಹೇಳಬೇಕು, ನೆನಪು ಮಾಡಬೇಕು. ಹಾಗಾಗಿ ರೆಫರೆನ್ಸ್, ಉಲ್ಲೇಖ, ಯಾಕೆ ಈ ಪತ್ರವನ್ನ ನಿಮಗೆ ಬರಿತಾ ಇದ್ದೀವಿ ಅಂತ ಕೂಡ ನಾವು ಅವ್ರಿಗೆ ಬಿಡಿಸಿ ಹೇಳ್ತೇವೆ. ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 3rd March 2025. ಇದು ಕೂಡ ನಿಮ್ಗೆ ಪ್ರಶ್ನೆ ಪತ್ರಿಕೆನಲ್ಲಿ ಪ್ರಶ್ನೆಯಲ್ಲೇ ಇರುತ್ತೆ, ಅಲ್ಲಿರೋದನ್ನ ನೀವು ನೋಡಿ ಇಲ್ಲಿ ಬರೆದ್ರೆ ಸಾಕಾಗತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಅಲ್ಲಿರುವ ಮಾಹಿತಿಯನ್ನೇ ಸರಿಯಾದ ಕ್ರಮದಲ್ಲಿ ಬರಿಬೇಕು. ವಿ ಹ್ಯಾವ್ ಟು ರೈಟ್ ಇನ್ ಅ ಪ್ರಾಪರ್ ವೇ, ಪ್ರಾಪರ್ ಆರ್ಡರ್. ಸೊ ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 3rd March 2025. ನಂತರ ಒಂದು ಅಥವಾ ಎರಡು ಸಾಲನ್ನು ಬಿಟ್ಟು ನೀವು ಬಾಡಿ ಆಫ್ ದಿ ಲೆಟರ್ ಅನ್ನ ಶುರು ಮಾಡ್ತೀರಿ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ಯಾರಾಗ್ರಾಫ್ ಅನ್ನ ಶುರು ಮಾಡಬೇಕಾದ್ರೆ ಯಾವುದೇ ಅಂತರವನ್ನ ಕೊಡಲ್ಲ, ಯಾವುದೇ ಗ್ಯಾಪ್ ಅನ್ನ ಕೊಡಲ್ಲ. ಸಾಮಾನ್ಯ ನಾವು 5 ನಮ್ಮ ಹ್ಯಾಂಡ್ ರೈಟಿಂಗ್ ನಲ್ಲಿ 5 ಅಕ್ಷರಗಳಷ್ಟು ಅಂತರವನ್ನ ಕೊಟ್ಟು ಪ್ಯಾರಾಗ್ರಾಫ್ ಅನ್ನ ಶುರು ಮಾಡ್ತೇವೆ. ಆದ್ರೆ ಈ ಪತ್ರ ಮಾದರಿಯಲ್ಲಿ ಇದನ್ನ ಅಮೆರಿಕನ್ ವೇ ಆಫ್ ರೈಟಿಂಗ್ ದಿ ಲೆಟರ್ ಅಂತಾನೂ ಕೂಡ ಹೇಳ್ತಾರೆ. ನಾವು ಕನ್ನಡದಲ್ಲಿ ಅಭ್ಯಾಸ ಮಾಡುವಂಥದ್ದು ಬ್ರಿಟಿಷ್ ವೇ ಆಫ್ ರೈಟಿಂಗ್ ಲೆಟರ್, ಇದು ಅಮೆರಿಕನ್ ವೇ ಆಫ್ ರೈಟಿಂಗ್ ಲೆಟರ್ ಅಂತ ಹೇಳಿ ಹೇಳ್ತಾರೆ. ಸೊ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಈ ಮಾದರಿಯನ್ನ ಆಯ್ಕೆ ಮಾಡಿಕೊಂಡಿರೋದ್ರಿಂದ ನಾವು ಇದೇ ಮಾದರಿಯಲ್ಲಿ ಉತ್ತರವನ್ನ ಬರಿಬೇಕಾಗತ್ತೆ. ಸೊ ಇದೊಂದು ನಿಮ್ಮ ನೆನಪಲ್ಲಿರ್ಬೇಕು. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೌವ್, ರೆಫರೆನ್ಸ್ ಅಲ್ಲಿ ನಾನೇನ್ ಹೇಳಿದ್ದೇನೆ, ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್, ಅಲ್ಲಿ ಯಾವ ಪೋಸ್ಟ್ ನ ಕೇಳಿರ್ತಾರೆ ಅದನ್ನ ಬರೆದ್ರೆ ಸಾಕಾಗತ್ತೆ. ಸೊ ಇದು ಕೂಡ ಒಂದ್ ರೀತಿಯಲ್ಲಿ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ರೆ ಫಿಲಿಂಗ್ ದ ಬ್ಯಾಂಕ್ಸ್ ರೀತಿನೇ ಆಗ್ಬಿಡತ್ತೆ. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಮೆನ್ಷನ್ಡ್ ಅಬೌವ್, ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್, ಎಲ್ಲ ಪತ್ರದಲ್ಲೂ ಈ ಒಂದು ಸಾಲು ಕಾಮನ್ ಆಗಿ ಉಳ್ಕೊಳ್ಳುತ್ತೆ. ಯಾವ ಪೋಸ್ಟ್ ಅಂತಿರುತ್ತೋ ಅದನ್ನ ನೀವು ಬರೆದ್ರೆ ಸಾಕಾಗತ್ತೆ. ನಂತರ ಅವ್ರು ಏನ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಅದನ್ನ 2ನೇ ಪ್ಯಾರಾಗ್ರಾಫ್ ಆಗಿ ಒಂದು ಲೈನಿನ ಅಂತರವನ್ನ ಕೊಟ್ಟು, ಹ್ಯಾವ್ ಪಾಸ್ಡ್ ಮೈ MA ಇನ್ ಇಂಗ್ಲಿಷ್ ಅಂಡ್ B.Ed ಕೋರ್ಸಸ್ ಇನ್ ಫಸ್ಟ್ ಕ್ಲಾಸ್. ಅಲ್ಲಿ MA ಮತ್ತೆ B.Ed ಕೇಳಿದ್ದಾರೆ.
ಸೊ ಅವ್ರೇನ್ ಕೇಳಿದ್ರು, ಇಂಗ್ಲಿಷ್ ಲೆಕ್ಚರರ್ ಅಂತ ಕೇಳಿದ್ರು. ಇಂಗ್ಲಿಷ್ ಲೆಕ್ಚರರ್ ಅಂತ ಆಗ್ಬೇಕಾದ್ರೆ MA ಇಂಗ್ಲಿಷ್ ಅನ್ನ ಪಾಸ್ ಆಗಿರ್ಬೇಕು ಪ್ಲಸ್ B.Ed ಅನ್ನ ಮಾಡಿರ್ಬೇಕು. ಅದನ್ನೇ ಅಲ್ಲಿರುವ ಮಾಹಿತಿಯನ್ನೇ ಒಂದು ವಾಕ್ಯ ರೂಪದಲ್ಲಿ ಬರೆಯುವಂಥದ್ದು. ನಂತರ ಅವರು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಎಸೆನ್ಷಿಯಲ್ ಅಂತ ಹೇಳಿದ್ರು. ಅದನ್ನ ಒಂದು ಸಾಲಾಗಿ ಇಲ್ಲಿ ಸೇರ್ಸೋಣ. ಐ ಹ್ಯಾವ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್, ಐ ಆಮ್ ಫ್ಲೂಯೆಂಟ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್. ನನಗೆ ಎರಡೂ ಭಾಷೆಗಳು ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತೆ ಅನ್ನುವಂಥ ಒಂದು ಸಾಲನ್ನು ಕೂಡ ಸೇರಿಸ್ಕೊಳ್ಬೋದು. ಮೂರನೆಯ ಪ್ಯಾರಾಗ್ರಾಫ್ ಅಲ್ಲಿ ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮ್ ವಿತ್ ದಿಸ್ ಅಪ್ಲಿಕೇಶನ್ ಫುಲ್ ಸ್ಟಾಪ್. ಐ ಹೋಪ್ ಇಟ್ ವಿಲ್ ಮೀಟ್ ಯುವರ್ ರಿಕ್ವೈರ್ಮೆಂಟ್. ನಿಮ್ಮ ಅಗತ್ಯವನ್ನ ನನ್ನ ರೆಸ್ಯೂಮ್ ಸ್ಯಾಟಿಸ್ಫೈ ಮಾಡತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕಿಂಗ್ ಯು ಅಂತ ಬರಿಬಾರ್ದು, ಅದು ತಪ್ಪು ರೀತಿಯಾಗತ್ತೆ. ಕನ್ನಡದಲ್ಲಿ ವಂದನೆಗಳೊಂದಿಗೆ ಅಂತ ಬರೆದಾಗ ಥ್ಯಾಂಕಿಂಗ್ ಯು ಅಂತ ಇಂಗ್ಲಿಷ್ನಲ್ಲಿ ಬರೆಯುವಂತ ಒಂದು ತಪ್ಪು ಅಭ್ಯಾಸನ ನಾವೆಲ್ಲರೂ ಮಾಡ್ಕೊಂಡಿದ್ದೇವೆ. ದಟ್ ಈಸ್ ಅ ರಾಂಗ್ ಪ್ರಾಕ್ಟೀಸ್. ಸೊ ಥ್ಯಾಂಕ್ ಯು. ಮತ್ತೆ ಒಂದು ಎರಡು ಸಾಲನ್ನ ಗ್ಯಾಪ್ ಕೊಟ್ಟು ಯುವರ್ಸ್ ಫೇತ್ಫುಲಿ, ಇಲ್ಲಿ ಆರ್ ಆದ್ಮೇಲೆ ಅಪಾಸ್ಟ್ರಫೆ ಹಾಕಬಾರ್ದು, ಯುವರ್ಸ್ ಫೇತ್ಫುಲಿ. ನಂತರ ಒಂದು ಸಾಲನ್ನ ಬಿಟ್ಟು 4 ಬಾರಿ ಎಕ್ಸ್ ಅನ್ನ ಬರೆದ್ರೆ ಸಾಕಾಗತ್ತೆ. ಸೊ ಇದು ನಿಮ್ಮ ಕವರ್ ಲೆಟರ್ ಆಗತ್ತೆ. ಇಲ್ಲಿ ಗಮನಿಸಬೇಕಾಗಿರೋದೇನಂತ ಹೇಳಿದ್ರೆ ಟು ಫ್ರಮ್ ಅನ್ನುವುದನ್ನ ನಾವಿಲ್ಲಿ ಬರೆಯೋದಿಲ್ಲ. ಮತ್ತೆ ಕನ್ನಡದಲ್ಲಿ ನಾವು ಮಾಡ್ಕೊಂಡಿರೋ ಅಭ್ಯಾಸಕ್ಕಿಂತ ಭಿನ್ನವಾದಂತ ಒಂದು ಫಾರ್ಮೆಟ್ ಅನ್ನ ಈ ಲೆಟರ್ ರೈಟಿಂಗ್ ಹೊಂದಿರುತ್ತೆ. ಅದನ್ನ ನಾವು ಸರಿಯಾಗಿ ಗಮನಿಸಬೇಕು, ಅದನ್ನ ಸರಿಯಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕು. ಈ ಕವರ್ ಲೆಟರ್ ಅನ್ನ ನೀವು ಬರೆದ ನಂತರ ನಾವು ರೆಸ್ಯೂಮ್ ಅನ್ನ ಹೇಗೆ ಬರಿಬೇಕು ಅಂತ ಹೇಳಿ ಗಮನಿಸೋಣ. ನೀವು ರೆಸ್ಯೂಮ್ ಅಂತ ಹೇಳಿ ಒಂದು ಹೆಡ್ಡಿಂಗ್ ಅನ್ನ ಕೊಡೋದು ಒಳ್ಳೇದು. ಕವರ್ ಲೆಟರ್ ಅಲ್ಲೂ ಕೂಡ ಕವರ್ ಲೆಟರ್ ಅಥವಾ ಕವರಿಂಗ್ ಲೆಟರ್ ಅಂತ ಹೇಳಿ ನೀವು ಒಂದು ಹೆಡ್ಡಿಂಗ್ ಅನ್ನ ಕೊಡೋದು ಒಳ್ಳೇದಾಗತ್ತೆ. ಇಲ್ಲಿ ಒಟ್ಟು 8 ಅಂಶಗಳನ್ನ ನೀವು ಬರಿಬೇಕಾಗತ್ತೆ. ಒಂದು ನೇಮ್, ನಿಮ್ಮ ಪ್ಯಾಟರ್ನ್ ಅನ್ನ ನಿಮ್ಮ ವರ್ಕ್ ಬುಕ್ ಅಲ್ಲೂ ಕೂಡ ನೋಡ್ಬೇಕು. ಹಾಗೆ ನಾನು ಇಲ್ಲಿ ಹೇಳ್ತಾ ಇರುವಂತ ಏನು ಪ್ಯಾಟರ್ನ್ ಇರುತ್ತೆ ಅದನ್ನ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಸೊ ದೇರ್ ವಿಲ್ ಬಿ 8 ಎಂಟ್ರೀಸ್ ಹಿಯರ್. ನೇಮ್, ಫಾದರ್ಸ್ ನೇಮ್ ಅಥವಾ ಮದರ್ಸ್ ನೇಮ್. ಆಕ್ಚುಲ್ ಆಗಿ ಅಪ್ಲಿಕೇಶನ್ ಬರಿಬೇಕಾದ್ರೆ ಫಾದರ್ಸ್ ನೇಮ್ ಆದ್ರೂ ಬರಿಬಹುದು, ಮದರ್ಸ್ ನೇಮ್ ಆದ್ರೂ ಬರಿಬಹುದು. ಇಲ್ಲಿ ವರ್ಕ್ ಬುಕ್ ಅಲ್ಲಿ ಫಾದರ್ಸ್ ನೇಮ್ ಅನ್ನೋ ಪದನ ಬಳಕೆ ಮಾಡಿದ್ದಾರೆ, ಸೊ ಅದನ್ನ ಹಾಗೆ ಉಳಿಸ್ಕೊಳ್ಳೋಣ. ದೆನ್ ಡೇಟ್ ಆಫ್ ಬರ್ತ್. ಇಲ್ಲಿ ನೇಮಿಗೆ ನೀವೇನ್ ಬರಿಬೇಕಾಗ್ತದೆ, ಎಕ್ಸ್ ಬರಿಬೇಕಾಗತ್ತೆ. ಫಾದರ್ಸ್ ನೇಮ್ಗೆ ABCD ಬರೀರಿ, EFGH ಬರೀರಿ. ಆದ್ರೆ ಯಾವುದೇ ಹೆಸರನ್ನ ಬರೆಯೋದು ಬೇಡ, ಯಾಕಂದ್ರೆ ನಮ್ಮ ವೈಯಕ್ತಿಕ ಮಾಹಿತಿಯನ್ನ ಉತ್ತರ ಪತ್ರಿಕೆಯಲ್ಲೆಲ್ಲೂ ರಿವೀಲ್ ಮಾಡಬಾರ್ದು. ಉತ್ತರ ಪತ್ರಿಕೆಯಲ್ಲಿ ನಮ್ಮ ರಿಜಿಸ್ಟರ್ ನಂಬರ್ ಮಾತ್ರ ನಮೂದಾಗಬೇಕು, ಬೇರೆ ಯಾವುದೇ ಪರ್ಸನಲ್ ಡೀಟೇಲ್ಸ್ ನಮೂದಾಗಬಾರ್ದು. ಇಟ್ ಬಿಕಮ್ಸ್ ಅ ಮಾಲ್ ಪ್ರಾಕ್ಟೀಸ್, ತಪ್ಪು ವರ್ತನೆ ಆಗತ್ತೆ. ಅದನ್ನ ಕಾನೂನು ಬಾಹಿರ ವರ್ತನೆ ಆಗತ್ತೆ. ಹಾಗಾಗಿ ನಿಮ್ಮ ಯಾವುದೇ ಹೆಸರನ್ನ ಬರಿಬೇಡಿ, ABCD EGF ಹೇಗಾದ್ರೂ ಒಂದನ್ನು ಬರೀರಿ. ನಂತರ ಡೇಟ್ ಆಫ್ ಬರ್ತ್. ಈ ಡೇಟ್ ಆಫ್ ಬರ್ತ್ ಅನ್ನ ಬರೆಯೋದಕ್ಕೆ ಒಂದು ಅಭ್ಯಾಸ ಇಟ್ಕೊಳ್ಳಿ. ಏನು ಕ್ವಾಲಿಫಿಕೇಶನ್ ಕೇಳಿರ್ತಾರೆ ಆ ಕ್ವಾಲಿಫಿಕೇಶನ್ ತಗೊಳ್ಳಿಕ್ಕೆ ಎಷ್ಟು ವರ್ಷ ಬೇಕಾಗಬಹುದು ಅನ್ನುವ ಒಂದು ಅಂದಾಜನ್ನ ನೀವು ಮಾಡ್ಕೋಬೇಕಾಗತ್ತೆ. MA ಇಂಗ್ಲಿಷ್ ಅಂತ ಹೇಳಿದಾಗ, B.Ed ಅಂತ ಹೇಳಿದಾಗ ನೀವು ಇಷ್ಟನ್ನ ಯೋಚನೆ ಮಾಡಬೇಕು. ಮೊದಲು SSLC, PUC, 16ನೇ ವಯಸ್ಸಿಗೆ SSLC ಮುಗಿಸ್ತೀರಿ, PUC 2 ವರ್ಷ, ನಂತರ BA 3 ವರ್ಷ, MA 2 ವರ್ಷ ಪ್ಲಸ್ 2 ವರ್ಷ B.Ed. ಸೊ ಇಷ್ಟು ಅವಧಿಯನ್ನ ನೀವು ನೋಡಬೇಕು. ಸೊ SSLC ನಂತರ 2, BA 5, MA 2 7, B.Ed 9. ಸೊ ಅಲ್ಲಿಗೆ 16ನೇ ವಯಸ್ಸಲ್ಲಿ ನೀವು SSLC ಅನ್ನ ಮುಗಿಸಿದಿರಿ ಅಂತ ಹೇಳಿದ್ರೆ ನಿಮ್ಮ 24ನೇ ವಯಸ್ಸಿಗೆ ನೀವು B.Ed ಅನ್ನ ಮುಗಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಒಂದು ಅಭ್ಯಾಸ ಏನ್ ಮಾಡ್ಕೊಳ್ಳಿ ಅಂದ್ರೆ, ನಿಮ್ಮ ಜನ್ಮ ದಿನಾಂಕದ ದಿನ ಮತ್ತೆ ತಿಂಗಳನ್ನ ನಮೂದಿಸಿ. ಈ ವರ್ಷವನ್ನ ನಮೂದಿಸಬೇಕಾದ್ರೆ
ಅಲ್ಲಿ ಕೇಳಿರುವಂತ ಶೈಕ್ಷಣಿಕ ಅರ್ಹತೆಯನ್ನ ಆಧರಿಸಿ ಕೊಡಿ. ಈಗ ಇಲ್ಲಿ ಕೇಳಿರುವ ಏನೋ ಅರ್ಹತೆಯನ್ನ ಗಳಿಸ್ಕೊಳ್ಬೇಕಾದ್ರೆ ಕನಿಷ್ಠ 24 ವರ್ಷ ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಜನ್ಮದಿನವನ್ನ ಈಗ ಮಾರ್ಚ್ 13 ಬರೀತಾ ಇದ್ದೀರಿ, ಅವತ್ತೇ ಹುಟ್ಟಿದ ದಿನ ಅಂತ ಇಟ್ಕೊಳ್ಳೋದಾದ್ರೆ 13/3/2001 ಅಂತ ಹೇಳಿ 2000 ಅಥವಾ 2001 ಅಂತ ಹೇಳಿ ನಾವು ನಮೂದಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇದೊಂದು ಸರಿಯಾಗಿ ನೀವು ನೆನ್ಪಿಟ್ಕೊಳ್ಬೇಕು. ನಿಮ್ಮ ಜಸ್ಟ್ ಫಾರ್ ಒಂದು ಪ್ರಾಕ್ಟೀಸಿಗೆ, ಒಂದು ಗೊಂದಲ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ದೃಷ್ಟಿಯಿಂದ ನಿಮ್ಮ ಬರ್ತ್ ಡೇನ ಬರೀರಿ, ನಿಮ್ಮ ಬರ್ತ್ ಮಂತ್ ಅನ್ನ ಬರೀರಿ. ನಂತರ ಅಲ್ಲಿ ಕೇಳಿರುವ ಕ್ವಾಲಿಫಿಕೇಶನ್ಗೆ ಹೊಂದಬಹುದಾದಂತಹ ವರ್ಷವನ್ನ ಆಯ್ಕೆ ಮಾಡಿ ಬರೀರಿ. ಇಷ್ಟನ್ನ ನೀವು ಇಲ್ಲಿ ಮಾಡಬಹುದು ಅಂತ ಅನ್ಕೊಳ್ತೇನೆ. ಸೊ ನಂತರ ಪರ್ಮನೆಂಟ್ ಅಡ್ರೆಸ್ ಇರುತ್ತೆ, ಅದನ್ನ YYY ಬರಿಬೇಕಾಗತ್ತೆ. ನ್ಯಾಷನಾಲಿಟಿ ಇಂಡಿಯನ್ ಅಂತ ಬರೀರಿ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಕೇಳ್ತಾರೆ, ಅದನ್ನು ಹಾಗೆ ನೀವಲ್ಲಿ ಮೆನ್ಷನ್ ಮಾಡಿ. ನಂತರ ಇಲ್ಲಿ ಗಮನಿಸಿ, ನೇಮ್ ಇಂದ ಎಜುಕೇಶನ್ ಕ್ವಾಲಿಫಿಕೇಶನ್ ಅವರೆಗೆ ಒಂದು ಗೆರೆ ಎಳೆದ ಹಾಗೆ ಆ ಕೋಲನ್ಗಳು, 2 ಚುಕ್ಕಿಗಳು ಬರಬೇಕು. ಈ ಫಾರ್ಮೆಟ್ ಹೀಗೆ ನೀವು ಅನುಸರಿಸಬೇಕು. ನಂತರ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ಬರೆಯೋದಿಕ್ಕೆ ಒಂದು ಬಾಕ್ಸ್ ಅನ್ನ ನೀವು ಹಾಕೊಳ್ಬೇಕಾಗತ್ತೆ, ಕಾಲಮ್ಗಳನ್ನ ಹಾಕೊಳ್ಬೇಕಾಗತ್ತೆ. ನಿಮ್ಮ ವರ್ಕ್ ಬುಕ್ ಅಲ್ಲಿ ಒಟ್ಟು 5 ಕಾಲಮ್ಗಳಿದಾವೆ, ಅದನ್ನ ನೀವು 4 ಕಾಲಮ್ಮಿಗೆ ಇಳಿಸ್ಕೊಂಡ್ರೆ ಸಾಕಾಗತ್ತೆ. ಒಂದರಲ್ಲಿ ನೇಮ್ ಆಫ್ ದಿ ಎಕ್ಸಾಮಿನೇಷನ್, ಇನ್ನೊಂದು ಬೋರ್ಡ್ ಅಥವಾ ಯೂನಿವರ್ಸಿಟಿ, ನಂತರ ಇಯರ್ ಆಫ್ ಪಾಸಿಂಗ್, ಯಾವ ವರ್ಷ ನೀವು ಅದನ್ನ ಪಾಸ್ ಮಾಡಿದ್ರಿ, ದೆನ್ ಪರ್ಸೆಂಟೇಜ್ ಅಥವಾ ಮಾರ್ಕ್ಸ್. ಇಲ್ಲಿ ಬರೀಬೇಕಾದ್ರೆ ಒಂದು ವಿಷಯವನ್ನ ನೀವು ಗಮನ ಇಟ್ಕೊಳ್ಬೇಕು, ಏನಂತಂದ್ರೆ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಯಾವ್ದಿರುತ್ತೋ ಅದನ್ನ ಮೊದಲು ತಗೊಳ್ಬೇಕು. ಈಗ ಇಲ್ಲಿ MA BEd ಕೇಳಿರೋದ್ರಿಂದ BEd ಅನ್ನ ನೀವು MA ಅಥವಾ BEd ಎರಡನ್ನೂ ನೀವು ಹೈಯೆಸ್ಟ್ ಅಥವಾ ಲೇಟೆಸ್ಟ್ ಕ್ವಾಲಿಫಿಕೇಶನ್ ಅಂತ ತಗೊಳ್ಬೋದು. ಕೆಲವರು BA ಮಾಡಿ MA ಮಾಡಿ ಆ ನಂತರ BEd ಅನ್ನ ಮಾಡ್ತಾರೆ. ಸೊ ಇಲ್ಲಿ ಹಾಗೆ ಪರಿಗಣಿಸ್ಕೊಂಡು ಮೊದಲು BEd ಅನ್ನ ಬಳಸಿದೆ. ಸೊ ಈ ಪದವಿಯನ್ನ ಕೊಡೋದು, ಯಾವುದೇ ಡಿಗ್ರಿಯನ್ನ ಕೊಡೋದು ಯೂನಿವರ್ಸಿಟಿ ಆಗಿರುತ್ತೆ, ಯಾವುದೇ ಸರ್ಟಿಫಿಕೇಟ್ ಅನ್ನ ಕೊಡೋದು ಬೋರ್ಡ್ ಆಗಿರುತ್ತೆ. ಇದು ನಿಮ್ಮ ನೆನಪಲ್ಲಿ ಇರ್ಲಿ. ಸೊ BEd ಅಂತ ಬರೀರಿ. ಯೂನಿವರ್ಸಿಟಿಯ ಹೆಸರನ್ನ ಯಾವ್ದು ಬೇಕಾದ್ರೂ ಬರೀರಿ, ಮೈಸೂರು ಬರೀರಿ, ಧಾರವಾಡ ಬರೀರಿ. ನಾನು ಕಾವೇರಿ ಯೂನಿವರ್ಸಿಟಿ ಅಂತ ಹೇಳಿ ಬರೆದಿದ್ದೇನೆ. 2024 ಪರ್ಸೆಂಟೇಜ್ ಒಂದು 80 ಅಥವಾ 85, 60 ನಿಮಗೆ ಯಾವುದು ಸರಿ ಅನ್ಸುತ್ತೋ ಆ ಪರ್ಸೆಂಟೇಜ್ ಅನ್ನ ಹಾಕಬಹುದು. ನಂತರ MA ಇನ್ ಇಂಗ್ಲಿಷ್ ನಾನಿಲ್ಲಿ ವಿಶ್ವ ಯೂನಿವರ್ಸಿಟಿ ಅಂತ ಹೇಳಿ ನಮೂದಿಸ್ತಾ ಇದ್ದೀನಿ. 2022ರಲ್ಲಿ, ಯಾಕಂದ್ರೆ 2024ರಲ್ಲಿ ನಾನು BEd ಮುಗಿಸ್ಬೇಕಂದ್ರೆ 2 ವರ್ಷ ಹಿಂದೆ ಹೋಗ್ಬೇಕಾಗತ್ತೆ. 2022 ಪರ್ಸೆಂಟೇಜ್ ಒಂದು 80% ಅನ್ನ ನಾನು ಹಾಕೊಳ್ತೇನೆ. ನಂತರ BA ಮಾಡಬೇಕಾದ್ರೆ ಕನಿಷ್ಠ 3 ವರ್ಷ ಬೇಕಾಗಿರುತ್ತೆ. ಹಾಗಾಗಿ ಅದನ್ನು ನಾನು ಯಾವ ಯೂನಿವರ್ಸಿಟಿ, ವಿಶ್ವ ಯೂನಿವರ್ಸಿಟಿ ಅಂತ ಹಾಕ್ತೇನೆ. 2019ರಲ್ಲಿ ಮುಗಿಸಿದ್ದೇನೆ ಅಂತ ಹೇಳಿ ಇಯರ್ ಆಫ್ ಪಾಸಿಂಗ್ ಅನ್ನ ಮೆನ್ಷನ್ ಮಾಡ್ತೇನೆ. ಸೊ ಪರ್ಸೆಂಟೇಜ್ ಒಂದು 85% ಅನ್ನ ನಾನು ಹಾಕ್ತೇನೆ. ನಂತರ ಅಲ್ಲಿಂದ 2 ವರ್ಷ ಹಿಂದೆ ಹೋದಾಗ ಸೆಕೆಂಡ್ PUC ಅನ್ನ ನಾನು ಪಾಸ್ ಮಾಡಿರ್ತೇನೆ. ಅದನ್ನ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್, KSEAB ಅಂತ ನಾವು ಹೇಳ್ತೇವೆ. ಸೊ ಕರ್ನಾಟಕದ ಸ್ಟೂಡೆಂಟ್ಸ್ ಆಗಿ ನಾವು ಅದನ್ನ ಬರೆಯೋದ್ರಲ್ಲಿ ಏನು ತಪ್ಪಿಲ್ಲ. ಇಡೀ ಕರ್ನಾಟಕದ ಎಲ್ಲರೂ KSEAB ಮೂಲಕನೇ ಏನು ರಾಜ್ಯ ಬೋರ್ಡಿನ ಎಕ್ಸಾಮ್ ಅನ್ನ ತಗೊಂಡಿದ್ರೆ ಮೆನ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಥವಾ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ 2019 ನಾನು BA ಮುಗಿಸಿದ್ರೆ ಅದಕ್ಕಿಂತ 3 ವರ್ಷ ಹಿಂದೆ ಹೋಗ್ತೇನೆ. 16ರಲ್ಲಿ ನಾನು PUC ನ ಮುಗಿಸಿದ್ದೇನೆ ಅಂತ ಹೇಳ್ತೇನೆ. ಒಂದು 90% ರಿಸಲ್ಟ್ ಅನ್ನ ನಾನು ತಗೊಂಡಿದ್ದೆ ಅಂತ ಹೇಳಿ ನಾನು ಮಾರ್ಕ್ ಮಾಡ್ತೇನೆ. ಅಲ್ಲಿಂದ 2 ವರ್ಷ ಹಿಂದೆ ಹೋದ್ರೆ 2014 SSLC ಅನ್ನ ನಾನು ಪಾಸ್ ಮಾಡಿದ್ದೇನೆ. ಅದು ಕೂಡ KSEAB ಇಂದನೇ ಪಡ್ಕೊಂಡಿರೋದು ಅಂತ ಹೇಳಿ ನಮೂದಿಸ್ತೇನೆ. ಪರ್ಸೆಂಟೇಜ್ ಒಂದು 90% ಅನ್ನ ನಾನಲ್ಲಿ ಎಂಟ್ರಿ ಮಾಡ್ತೇನೆ. ಸೊ ಒಂದು ನಾವು ಗಮನಿಸ್ಕೊಳ್ಬೇಕಾಗಿರೋದೇನೆಂದ್ರೆ ಲೇಟೆಸ್ಟ್ ಕ್ವಾಲಿಫಿಕೇಶನ್ ಇಂದ ಆರಂಭಿಸಿ SSLC ಯವರೆಗೆ ನಾವು
ಬರೆದ್ರೆ ಸಾಕು. 9, 8ನೇ ತರಗತಿನೆಲ್ಲ ಬರೆಯುವಂತ ಅವಶ್ಯಕತೆ ಅಗತ್ಯ ಇಲ್ಲ. SSLCಗೆ ನಿಲ್ಲಿಸ್ಬೇಕು. ಒಂದು ವೇಳೆ ಸೆಕೆಂಡ್ PUC ಪಾಸ್ ಆಗಿರಬೇಕು ಅಂತ ಏನಾದರೂ ಅರ್ಹತೆಯನ್ನ ಕೇಳಿದ್ರೆ ಸೆಕೆಂಡ್ PUCಯನ್ನ ಮೊದಲು ಬರಿತೀವಿ, ನಂತರ SSLCಯನ್ನು ಬರಿತೇವೆ. ಒಂದು ವೇಳೆ ಪ್ರಶ್ನೆನಲ್ಲಿ BA ಆಗಿದ್ರೆ ಸಾಕು ಅಂತ ಕೇಳಿದ್ರೆ ಮೊದಲು BA, ಆಮೇಲೆ PUC, ಆಮೇಲೆ SSLCಯನ್ನ ಬರಿತೇವೆ. ವರ್ಷಗಳನ್ನ ಬರಿಬೇಕಾದ್ರೆ ಸ್ವಲ್ಪ ನಿಮ್ಮ ಕಾಮನ್ ಸೆನ್ಸ್ ಅನ್ನ ಬಳಸಿ ಅದನ್ನ ಬರೆದ್ರೆ ಸಾಕಾಗತ್ತೆ. ಸ್ವಲ್ಪ ಅದರಲ್ಲಿ ಗೊಂದಲ ಮಾಡ್ಕೊಳ್ಬಾರ್ದು. ನಿಧಾನಕ್ಕೆ ಆಲೋಚನೆ ಮಾಡಿದ್ರೆ ನಿಮಗೆ ಸಿಗತ್ತೆ. 16 + 2 PUCಗೆ ಬರ್ಬೇಕಾದ್ರೆ ನಮಗೆ 15 SSLC ಆಗಿರುತ್ತೆ ಅಂತ ಇಟ್ಕೊಂಡ್ರೆ 15 ಅಥವಾ 16, 17 ಅಥವಾ 18 PUC, ಅಲ್ಲಿಂದ 3 ವರ್ಷ. ಸೊ ಆ ಇಸವಿಗಳನ್ನ ಹಾಕಬೇಕಾದ್ರೆ ಸ್ವಲ್ಪ ಜೋಪಾನ ಮಾಡಿದ್ರೆ ಸಾಕಾಗತ್ತೆ. ನಂತರ ಎಕ್ಸ್ಪೀರಿಯನ್ಸ್ ಅನ್ನೋದಿದೆ 7ನೇ ಅಂಶ. ನೀವು ಅದರಲ್ಲಿ ನೋಡಿಕೊಂಡು 6 ತಿಂಗಳು 1 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಬರೆದ್ರೆ ಸಾಕಾಗತ್ತೆ. 6 months ಆಸ್ ಇಂಗ್ಲಿಷ್ ಲೆಕ್ಚರರ್ ಇನ್ CB ಕಾಲೇಜ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ, ನಾನು ಹಾಗೆ ಮೆನ್ಷನ್ ಮಾಡಿದ್ದೇನೆ. ನಂತರ ಅದರ್ ಇಂಟ್ರೆಸ್ಟ್, ಹಾಬೀಸ್ ಅಂತ ಕೇಳ್ತಾರೆ. ನಿಮ್ಮ ಹವ್ಯಾಸಗಳೇನು, ನಿಮಗೆ ಬೇರೆ ಏನು ಆಸಕ್ತಿಗಳೇನು ಅನ್ನೋದನ್ನ ಒಂದು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಸೈಕ್ಲಿಂಗ್ ಮತ್ತೆ ಸ್ವಿಮ್ಮಿಂಗ್ ಅನ್ನುವಂಥ 2 ಹೆಸರನ್ನ ಬಳಸ್ಕೊಂಡಿದ್ದೇನೆ. ಹಾಗೆ ಕೆಲವರಿಗೆ ಡಾನ್ಸಿಂಗ್ ಅಲ್ಲಿ ಆಸಕ್ತಿ ಇರ್ಬೋದು, ಕೆಲವರಿಗೆ ಸಿಂಗಿಂಗ್ ಇರ್ಬೋದು. ಹೀಗೆ ನಿಮ್ಮ ಆಸಕ್ತಿಯ ಹವ್ಯಾಸದ ಕ್ಷೇತ್ರಗಳನ್ನ ಅಲ್ಲಿ ಬರೆಯೋದು ಸಾಕಾಗತ್ತೆ. ನಂತರ 1-2 ಸಾಲಿನ ಅಂತರವನ್ನ ಬಿಟ್ಟು ಪ್ಲೇಸ್ ಅಂತ ಬರೆದು ಅಲ್ಲಿ ವೈ ಅನ್ನ ಬರೀರಿ. ನಂತರ ಡೇಟ್ ಅನ್ನ ಬರೆದು ಅದರ ಕೆಳಗಡೆ ಯಾವತ್ತು ನೀವು ಕವರ್ ಲೆಟರ್ ಅಲ್ಲಿ ಏನ್ ಡೇಟ್ ಅನ್ನ ಕೊಟ್ಟಿರ್ತೀರಿ ಅದೇ ಡೇಟ್ ಅನ್ನ ಇಲ್ಲಿ ಕೊಡಬೇಕಾಗತ್ತೆ. ಕವರ್ ಲೆಟರ್ ಅಲ್ಲಿ ನಾನು 13th March 2025 ಅನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಇಲ್ಲೂ ಕೂಡ 13th March 2025 ಅನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಅದರ ಸಮಾನಾಂತರವಾಗಿ ಬಲಭಾಗದಲ್ಲಿ ಸಹಿ ಹಾಕಬೇಕು ಅಂತಿದೆ. ಸಹಿ ಹಾಕುವ ಜಾಗದಲ್ಲಿ ನಾವೇನ್ ಮಾಡಬೇಕು, ಎಕ್ಸ್ 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 ಕ್ಯಾಪಿಟಲ್ ಲೆಟರ್ ಎಕ್ಸ್ ಅಥವಾ ಬಿಗ್ ಲೆಟರ್ ಎಕ್ಸ್ ಅನ್ನ 4 ಬಾರಿ ಮೆನ್ಷನ್ ಮಾಡಬೇಕು. ಸೊ ಹೀಗೆ ಎರಡನ್ನೂ ಬರೆದ್ರೆ ನಮ್ಮ 5 ಅಂಕದ ಈ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟ ಹಾಗೆ ಆಗತ್ತೆ. ಮತ್ತೆ ಒಂದು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ 5 ಅಂಕಕ್ಕೆ 5 ಅಂಕವನ್ನೂ ನಾವು ಗಳಿಸ್ಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ. ಯು ಕ್ಯಾನ್ ಸ್ಕೋರ್ 5 ಔಟ್ ಆಫ್ 5. ಆದ್ರೆ ನೀವು ಫಾರ್ಮೆಟ್ ಅನ್ನ ಬರಿಬೇಕಾದ್ರೆ ಸರಿಯಾಗಿ ಬರ್ದಿರ್ಬೇಕು. ಸೊ ಈ ಜಾಬ್ ಅಪ್ಲಿಕೇಶನ್ ಅನ್ನ ನೀವು ಎಕ್ಸಾಮ್ ದೃಷ್ಟಿಯಿಂದ ತಯಾರಿ ಮಾಡ್ಕೊಳ್ಳೋದಾದ್ರೆ ಈ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಒಂದು, ಬರೆಯೋದು ಬಹಳ ಸುಲಭ. ಕೆಲವು ಮೂಲ ಅಂಶಗಳನ್ನ ನಾವು ನೆನಪಿಟ್ಕೊಳ್ಬೇಕು. ಅದು ಪ್ರಶ್ನೆ ಪತ್ರಿಕೆನಲ್ಲೇ ಇರುತ್ತೆ. ತಪ್ಪಿಲ್ಲದಂತೆ ಅದನ್ನು ಉತ್ತರ ಪತ್ರಿಕೆಯಲ್ಲಿ ಬರೆಯೋದು ಮುಖ್ಯ. ಆ ಫಾರ್ಮೆಟ್ ಅನ್ನ ನಾವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಕವರ್ ಲೆಟರ್ ಹೇಗೆ ಬರಿಬೇಕು, ರೆಸ್ಯೂಮ್ ಹೇಗೆ ಬರಿಬೇಕು ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತೆ ಇಲ್ಲಿ ಓದೋದ್ರಿಂದ ಪ್ರಯೋಜನ ಇಲ್ಲ. ಒಂದು 10-12 ಬಾರಿ ನೀವು ಬರೆದಿರ್ಬೇಕು. ಬರೆದು ಪ್ರಾಕ್ಟೀಸ್ ಮಾಡಿರ್ಬೇಕು. ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ 5 ಔಟ್ ಆಫ್ 5. ನಂತರ ನಾನು ಹಿಂದೆ ಹೇಳಿದಂತ ಇಂಪಾರ್ಟೆಂಟ್ ಡೀಟೇಲ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಜಾಬ್ ಯಾವುದು, ಪೋಸ್ಟ್ ಯಾವುದು ಅದ್ ನೆನ್ಪಿಟ್ಕೊಳ್ಳಿ. ಯಾವ ಪೇಪರ್ ನೆನ್ಪಿಟ್ಕೊಳ್ಳಿ, ಯಾವ ದಿನ ನೆನ್ಪಿಟ್ಕೊಳ್ಳಿ. ಡೇಟ್, ಯಾರಿಗೆ ಪತ್ರ ಬರಿಬೇಕು ಅದ್ ನೆನ್ಪಿಟ್ಕೊಳ್ಳಿ. ಕ್ವಾಲಿಫಿಕೇಶನ್ ಏನ್ ಕೇಳಿರ್ತಾರೆ ಅದನ್ನ ನೆನ್ಪಿಟ್ಕೊಳ್ಳಿ. ಅದನ್ನ ಸಾಕಷ್ಟು ಪ್ರಾಕ್ಟೀಸ್ ಮಾಡಿ. ಮತ್ತೆ ನೀವು ಸಾಕಷ್ಟು ಪ್ರಾಕ್ಟೀಸ್ ಮಾಡಿದ ಮೇಲೆ ಖಂಡಿತವಾಗ್ಲೂ ನೀವು ಚೆನ್ನಾಗಿ ಅದನ್ನ ಉತ್ತರ ಬರಿಬಹುದು. ಬಿ ಕಾನ್ಫಿಡೆಂಟ್. ಅನಗತ್ಯವಾಗಿ ಏನು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇಫ್ ಯು ಸ್ವೆಟ್ ಇನ್ ಪ್ರಾಕ್ಟೀಸ್ ಯು ಡೋಂಟ್ ಬ್ಲೀಡ್ ಇನ್ ದಿ ಎಕ್ಸಾಮ್. ಸೊ ನೀವು ಅಭ್ಯಾಸ ಮಾಡುವ ಹಂತದಲ್ಲಿ ಸಾಕಷ್ಟು ಶ್ರಮವನ್ನ ಹಾಕಿದ್ರೆ ಪರೀಕ್ಷೆನಲ್ಲಿ ನೀವು ಅಂಕಗಳನ್ನ ಕಳ್ಕೊಳ್ಳುವಂತ ಅವಕಾಶ ಕಡಿಮೆ ಆಗತ್ತೆ. ಹಾಗಾಗಿ ಈ ಜಾಬ್ ಅಪ್ಲಿಕೇಶನ್ ಏನಿರುತ್ತೆ, ಇಟ್ ಈಸ್ ಫಾರ್ 5 marks and very easy to write and score also. But only thing is you have to observe the important details, mark them properly and practice the pattern and write it confidently in the exam. ಸೊ ಇದನ್ನ ಬರಿಬೇಕಾದ್ರೆ ಒಂದು ಪೇಜಲ್ಲಿ ಕವರ್ ಲೆಟರ್ ಅನ್ನ ಬರೀರಿ, ಇನ್ನೊಂದು ಪೇಜಲ್ಲಿ ರೆಸ್ಯೂಮ್ ಅನ್ನ ಬರೀರಿ.
ಒಂದು ಪೇಜಲ್ಲಿ ಹೇಗೆ ಮಾಡ್ಬೋದು ಅಂದರೆ, ಮೇಲಿನ 3-4 ಸಾಲುಗಳನ್ನು ಬಿಟ್ಟು ನಂತರ ಕವರ್ ಲೆಟರ್ ಅಂತ ಹೇಳಿ ಹೆಡ್ಡಿಂಗನ್ನು ಕೊಡಿ, ಅಥವಾ ಕವರಿಂಗ್ ಲೆಟರ್ ಅಂತ ಹೆಡ್ಡಿಂಗನ್ನು ಕೊಡಿ, ಬರಿತಾ ಹೋಗಿ. ಇನ್ನೊಂದು 2 ಸಾಲು ಇದ್ದ ಹಾಗೆ ಆ ಉತ್ತರ ಮುಗಿಯುತ್ತೆ. ಅದಕ್ಕೊಂದು ನೀಟಾಗಿ ಬಾಕ್ಸನ್ನು ಹಾಕಿ ಪೆನ್ಸಿಲಲ್ಲಿ ಮುಂದಿನ ಪೇಜಲ್ಲಿ ಮತ್ತೆ 36A ಆ ಪ್ರಶ್ನೆ ಸಂಖ್ಯೆ ಏನಿರುತ್ತೆ ಅದನ್ನು ನಮೂದಿಸಿ, ಮತ್ತೆ 3 ಸಾಲು ಮೇಲಿನಿಂದ 3-4 ಸಾಲನ್ನು ಬಿಟ್ಟು ರೆಸ್ಯೂಮ್ ಅಂತ ಹೇಳಿ ಮಧ್ಯಭಾಗದಲ್ಲಿ ಬರೀರಿ. ನಂತರ ಆ ರೆಸ್ಯೂಮ್ ಫಾರ್ಮೆಟ್ ಅನ್ನ ಬರೀರಿ, ಅದಕ್ಕೂ ಕೂಡ ಒಂದು ಬಾಕ್ಸ್ ಅನ್ನು ಹಾಕಿ. ಹೀಗೆ 2 ಪುಟದಲ್ಲಿ ಒಂದು 20 ನಿಮಿಷಗಳ ಸಮಯಾವಕಾಶವನ್ನು ತಗೊಂಡು ನೀವು ಇದನ್ನ ಬರೆಯೋದಿಕ್ಕೆ ಸಾಧ್ಯ ಆದ್ರೆ ಯು ಡೆಫಿನೆಟ್ಲಿ ಸ್ಕೋರ್ 5 ಔಟ್ ಆಫ್ 5. ಹಾಗಾಗಿ ನಾನು ಇದುವರೆಗೆ ನಿಮ್ಗೆ ಹೇಳಿದ ಜಾಬ್ ಅಪ್ಲಿಕೇಶನ್ ಫಾರ್ಮೆಟ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಏನಾದರೂ ಸಮಸ್ಯೆಗಳಿದ್ರೆ ನನ್ನ ಇಮೇಲ್ ವಿಳಾಸಕ್ಕೆ ನೀವು ಪತ್ರ ಬರೆದು ತಿಳಿಸ್ಬೋದು. ಮತ್ತೆ ಇನ್ನಷ್ಟು ಈ ರೀತಿಯ ಇಂಗ್ಲಿಷ್ ಕಲಿಕಾ ವಿಡಿಯೋಗಳನ್ನ ನಾನು ನಿಮಗೆ ವಿಡಿಯೋ ತರಗತಿಗಳನ್ನ ಮತ್ತೆ ನಾನು ನಿಮಗೆ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಹಾಕ್ತೇನೆ. ನೀವು ಅದನ್ನ ವೀಕ್ಷಿಸಿ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬರುವ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ವಿಶ್ ಯು ಆಲ್ ದ ಬೆಸ್ಟ್. ನೀವೆಲ್ಲರೂ ಪರೀಕ್ಷೆನ ಚೆನ್ನಾಗಿ ಮಾಡಲಿ ಅಂತ ಹೇಳಿ ಹಾರೈಸ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.